ಆತ ಕಾಡಿನ ರಕ್ಷಕ. ಫಾರೆಸ್ಟ್ ಗಾರ್ಡ್ ಆಗಿದ್ದಂತಹ ಅದೇ ಸಿಬ್ಬಂದಿ ಕಾಡಿನಲ್ಲಿ ನಾಪತ್ತೆಯಾಗಿದ್ದಾರೆ. ಒಂದು ವಾರವಾದರೂ ಪತ್ತೆಯಾಗದಿರೋದು ಹತ್ತಾರು ಅನುಮಾನಗಳನ್ನು ಹುಟ್ಟುಹಾಕಿದೆ. ಹಗಲು ರಾತ್ರಿ ಹುಡುಕಾಡಿದ್ರೂ ಪತ್ತೆಯಾಗ್ತಿಲ್ಲ. ಡ್ರೋನ್ ಮೂಲಕ ಕಾರ್ಯಾಚರಣೆ ಮಾಡಿದ್ರೂ ಸಿಗ್ತಿಲ್ಲ. ಚಿಕ್ಕಮಗಳೂರಿನ ಕಾಡಿನಲ್ಲಿ ನಾಪತ್ತೆಯಾಗಿರುವ ಫಾರೆಸ್ಟ್ ಗಾರ್ಡ್. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ವಾರವಾದರೂ ಸಿಗದಿರೋದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಕಾಡಿನಲ್ಲೇ ಫಾರೆಸ್ಟ್ ಗಾರ್ಡ್ ನಾಪತ್ತೆ. ವಾರವಾದರೂ ಪತ್ತೆಯಾಗದ ಅರಣ್ಯ ಇಲಾಖೆ ಸಿಬ್ಬಂದಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ನೀಲಗಿರಿ ಪ್ಲಾಂಟೇಶನ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಫಾರೆಸ್ಟ್ ಗಾರ್ಡ್ ಶರತ್ ಇದೇ ಕಾಡಿನಲ್ಲೇ ನಾಪತ್ತೆಯಾಗಿದ್ದಾರೆ. ಅಷ್ಟಕ್ಕೂ ಕೊಡಗು ಜಿಲ್ಲೆ ಕಾಲೂರು ಗ್ರಾಮದ ಶರತ್ ಈ ಹಿಂದೆ ಮಂಗಳೂರಿನ ಸುಳ್ಯದಲ್ಲಿ ಕೆಲಸ ಮಾಡ್ತಿದ್ರು. 6 ತಿಂಗಳ ಹಿಂದಷ್ಟೇ ಈ ಪ್ಲಾಂಟೇಶನ್ಗೆ ವರ್ಗಾವಣೆಯಾಗಿದ್ರು. ಜೂನ್ 24ರಂದು ಸಖರಾಯಪಟ್ಟಣ ಅರಣ್ಯದ ನೀಲಗಿರಿ ಪ್ಲಾಂಟೇಶನ್ನಲ್ಲಿ ಕೆಲಸ ಮಾಡ್ತಿದ್ದ ಶರತ್ ಅಂದೇ ನಾಪತ್ತೆಯಾಗಿದ್ದು ವಾರವಾದರೂ ಅವರ ಸುಳಿವಿಲ್ಲ. ಬೈಕ್, ಮೊಬೈಲ್, ಬಟ್ಟೆ ಪತ್ತೆ, ಹತ್ತಾರು ಅನುಮಾನ. ನೀಲಗಿರಿ ಪ್ಲಾಂಟೇಶನ್ ಸಮೀಪದ ಅರಣ್ಯದಲ್ಲಿ ಶರತ್ ಬೈಕ್ ಪತ್ತೆಯಾಗಿದ್ದು, ಬೈಕ್ ಸಿಕ್ಕ ಸ್ಥಳದಿಂದ 2 ಕಿಲೋಮೀಟರ್ ದೂರದ ಅರಣ್ಯದಲ್ಲಿ ಬಟ್ಟೆ ಸಿಕ್ಕಿದೆ. ಇಲ್ಲೇ ಮೊಬೈಲ್ ಕೂಡ ಸಿಕ್ಕಿದೆ. ಹೀಗಾಗಿ ಹತ್ತಾರು ಅನುಮಾನ ಕಾಡ್ತಿದೆ. ತಾಯಿಗೆ ಕೊನೆ ಕರೆ ಶರತ್ ಹೋಗಿದ್ದೆಲ್ಲಿಗೆ? ಡ್ರೋನ್ ಕ್ಯಾಮೆರಾ ಮೂಲಕ ಕೂಡ ಶರತ್ಗಾಗಿ ಹುಡುಕಾಟ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ಇನ್ನು ಶರತ್ ಮೊಬೈಲ್ನಿಂದ ಕೊನೆಯದಾಗಿ ತನ್ನ ತಾಯಿಗೆ ಕರೆ ಹೋಗಿದೆ. ಈ ಕಾಡಿನಲ್ಲಿ ಚಿರತೆ, ಕರಡಿಗಳಿದ್ದು ಕಾಡು ಪ್ರಾಣಿಗಳ ದಾಳಿ ನಡೆದಿದೆಯಾ ಅನ್ನೋ ಅನುಮಾನವೂ ಇದೆ. ಅಶ್ವಿತ್ ಮಾವಿನಗುಣಿ, TV9, ಚಿಕ್ಕಮಗಳೂರು.